ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಬಾಗಲಕೋಟೆಯಲ್ಲಿ ವಿಧಾನಸಭಾ ಉಪಚುನಾವಣೆಯ ಕಾವು ಜೋರಾಗಿದೆ. ಕುಟುಂಬ ರಾಜಕಾರಣ ಸದ್ದು ಮಾಡ್ತಾ ಇದ್ದು ಬಿಜೆಪಿ ಕಾಂಗ್ರೆಸ್ ನಡುವೆ ಭಾರೀ ಪೈಪೋಟಿ ಏರುವಂತ ಸಾಧ್ಯತೆ ಇದೆ. ಶಿವಾಜಿ ಜಯಂತಿ ಮೆರವಣಿಗೆಯಲ್ಲಿ ನಡೆದ ಸಂಘರ್ಷ ಕಾಂಗ್ರೆಸ್ಗೆ ಸಂಕಷ್ಟವನ್ನ ತಂದೊಡ್ಡಿದ್ದು ಬಿಜೆಪಿಗೆ ಗೆಲ್ಲುವ ಭರವಸೆಯನ್ನ ನೀಡಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಬಜೆಟ್ ಅಧಿವೇಶನದ ಕಡೆ ಎಲ್ಲರ ಚಿತ್ತ ನೆಟ್ಟಿರುವಾಗಲೇ ಬಾಗಲಕೋಟೆಯಲ್ಲಿ ಉಪಚುನಾವಣೆ ಸದ್ದು ಮಾಡ್ತಾ ಇದೆ. ಮಾಜಿ ಸಚಿವ HY ಮೇಟಿ ನಿಧನದಿಂದ ತೆರವಾದಂತ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಬೇಕಿದೆ. ಉಪಚುನಾವಣೆಯ ದಿನಾಂಕ ಇನ್ನೂ ಕೂಡ ಘೋಷಣೆಯಾಗಿಲ್ಲ. ಈ ನಡುವೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್ ಜೋರಾಗೇ ಇದೆ. ಇತ್ತ ಬಿಜೆಪಿಗೆ ಶಿವಾಜಿ ಜಯಂತಿ ವೇಳೆ ನಡೆದ ಗಲಾಟೆ ರಾಜಕೀಯ ಸ್ವರೂಪ ಪಡೆದುಕೊಂಡಿದ್ದು ಬಿಜೆಪಿಗೆ ಬಯಸದೇ ಬಂದ ಭಾಗ್ಯದಂತಾಗಿದೆ. ಕಾಂಗ್ರೆಸ್ನಲ್ಲಿ HY ಮೇಟಿ ಕುಟುಂಬದಲ್ಲೇ ಟಿಕೆಟ್ಗೆ ಗುದ್ದಾಟ ನಡೀತಾ ಇದೆ. ಬಹುತೇಕ ಮೊದಲ ಪುತ್ರ ಮಲ್ಲಿಕಾರ್ಜುನ ಮೇಟಿಗೆ ಟಿಕೆಟ್ ಅನ್ನ ಕಾಂಗ್ರೆಸ್ ಫೈನಲ್ ಮಾಡಿದೆ. ಇತ್ತ ಶಿವಾಜಿ ಜಯಂತಿ ಮೆರವಣಿಗೆ ಸಂದರ್ಭದಲ್ಲಿ ನಡೆದಂತ ಸಂಘರ್ಷದಿಂದ 8 ಮಂದಿ ಬಂಧನಕ್ಕೊಳಗಾಗಿದ್ದು ಬಿಜೆಪಿಗೆ ಈ ಗಲಾಟೆ ಭಾಗ್ಯವನ್ನ ತಂದುಕೊಟ್ಟಿದೆ. ಈ ಗಲಾಟೆಯನ್ನೇ ಮುಂದಿಟ್ಟುಕೊಂಡು ಬಿಜೆಪಿ ಬಾಗಲಕೋಟೆಯಲ್ಲಿ ಗೆಲ್ಲಲು ಲೆಕ್ಕಾಚಾರವನ್ನ ಹಾಕ್ತಾ ಇದೆ. ಬಿಜೆಪಿಯಲ್ಲಿ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ದೊರೆಯುವಂತ ಸಾಧ್ಯತೆ ಇದೆ. HY ಮೇಟಿ ಅವರ ಪುತ್ರರು ರಾಜಕೀಯ ಬೆಳವಣಿಗೆ ತಂತ್ರಗಳನ್ನ ನೋಡ್ಕೊಂಡೇ ಬೆಳೆದಿದ್ರು ಚುನಾವಣಾ ಕಣಕ್ಕೆ ಹೊಸಬರು. ಜೊತೆಗೆ ಈ ಉಪಚುನಾವಣೆಯಲ್ಲಿ ವರ್ಚಸ್ಸಿನ ಕೊರತೆ ಕೂಡ ಅವರಲ್ಲಿದೆ. ಕಳೆದ ಚುನಾವಣೆಯಲ್ಲಿ ಸೋಲುಂಡಂತ ಬಿಜೆಪಿಗೆ ಶಿವಾಜಿ ಜಯಂತಿ ಗೆಲುವಿನ ಅಭಯವನ್ನ ನೀಡಿದೆ. ಸದ್ಯ ಬಾಗಲಕೋಟೆ ಉಪಚುನಾವಣೆ ಕಾಂಗ್ರೆಸ್ಗೆ ತಲೆನೋವು ತಂದೊಡ್ಡಿದೆ. ಇದು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.